ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ 2022ನೇ ಇಸ್ವಿಯ ಈ ಒಂದು ವೈವಾ ಏನಿದೆ ಅದು ಡಿಸೆಂಬರಲ್ಲಿ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಪರೀಕ್ಷಾರ್ಥಿಗಳಿಗೆ ಜಸ್ಟ್ ಒಂದು ಹಿಂಟ್ ಕೊಡಲಿಕ್ಕೆ, ಕೆಲವೊಂದು ಸಣ್ಣದಾದ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಈ ಒಂದು ಲೇಟೆಸ್ಟ್ ಜಡ್ಜ್ಮೆಂಟ್ಗಳು, ಒಂದು 3-4 ತಿಂಗಳ ಇತ್ತೀಚಿನ ಒಂದು ಲೇಟೆಸ್ಟ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಒಂದು ಚಿಕ್ಕದಾದ ಒಂದು ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈ ವಿಡಿಯೋದಲ್ಲಿ ಅಬೌಟ್ 20 to 25 ರೀಸೆಂಟ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ, ಅಂದರೆ ಏನು ಆ್ಯಕ್ಚುಲಿ ಯಾವುದಾದ್ರು ವ್ಯಾಲಿಡ್ ಅಂತ ಹೇಳ್ತಾ, ಯಾವುದಾದ್ರು ವಾಯ್ಡ್ ಅಂತ ಹೇಳ್ತಾ, ಯಾವುದಾದ್ರು ಕಾನೂನನ್ನು ಸ್ಟ್ರಕ್ ಡೌನ್ ಮಾಡ್ತಾ, ಅಥವಾ ಏನಾದರೂ ಡೈರೆಕ್ಷನ್ ಕೊಡ್ತಾ, ಯಾವುದಾದ್ರು ಗೈಡ್ಲೈನ್ಸನ್ನು ಫ್ರೇಮ್ ಮಾಡಿ ಹೇಳ್ತಾ ಸುಪ್ರೀಂ ಕೋರ್ಟು. ಸೊ ಈ ನಿಟ್ಟಿನಲ್ಲಿ ಈ ಜಡ್ಜ್ಮೆಂಟ್ಸ್ಗಳಲ್ಲಿ ಏನು ಇಂಪಾರ್ಟೆಂಟ್ ವಿಷಯಗಳು, ಯಾವ ಲೀಗಲ್ ಪ್ರಿನ್ಸಿಪಲ್ ಇನ್ವಾಲ್ವ್ ಇದೆ, ಅದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಯಾರ್ಯಾರು ಕರ್ನಾಟಕ ಜುಡಿಷರಿ ವೈವಾಗೆ ಅಪೇರ್ ಆಗ್ತಿದ್ದೀರಿ ಅವರೆಲ್ಲರಿಗೂ ಕೂಡ ಒಂದು ಶುಭವನ್ನು ಹಾರೈಸ್ತಾ ಈ ಒಂದು ವಿಡಿಯೋನ ಮಾಡ್ತಿದ್ದೇನೆ. ಹಾಗೆ ಬರೋ ದಿನಗಳಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ಗಳ ಎಂಟೈರ್ ಒಂದು ಎಕ್ಸ್ಪ್ಲೇಷನ್ ಕೊಡಲಿಕ್ಕೆ ಕೂಡ ಇಷ್ಟಪಡ್ತಾ ಇದ್ದೇನೆ. ಹಾಗಿದ್ರೆ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲದಾಗಿ ನೋಡಿ, ಬೇಸಿಕ್ ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ನಾವು ಇತ್ತೀಚೆಗೆ ನೋಡಿರೋದು ಜನಹಿತ ಅಭಿಯಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇದು ಇತ್ತೀಚೆಗೆ ಬಂದಿರುವಂತಹ ಜಡ್ಜ್ಮೆಂಟ್. ಇದರಲ್ಲಿ ಏನು ಒಂದು ರಿಸರ್ವೇಷನ್ ಮಾಡಿದ್ರು EWS ಕ್ಯಾಟಗರಿಗೆ, ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿಗೆ ಏನು ಎಜುಕೇಷನ್ ಮತ್ತು ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ರಿಸರ್ವೇಷನ್ 10% ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದರು. ಆ 103ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ವ್ಯಾಲಿಡ್ ಅಂತ ಹೇಳಿ ಈ ಜನಹಿತ ಅಭಿಯಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೋಲ್ಡ್ ಮಾಡಿದರು. ಇದು ಒಂದು ಕೇಸ್ ಆಯಿತು. ಇನ್ನೊಂದು ಶೈರಾ ಬಾನೋ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು ಸ್ವಲ್ಪ ಒಂದು ಹಳೆಯ ಕೇಸು, ಅಂದರೆ ಇತ್ತೀಚೆ 3-4 ತಿಂಗಳಲ್ಲಿ ಬಂದಿರುತ್ತದಲ್ಲ, ಆದರೂ ವೆರಿ ಇಂಪಾರ್ಟೆಂಟ್ ಕೇಸ್ ಆಗಿರೋದಕ್ಕೆ ಹೇಳ್ತಾ ಇರುವಂಥದ್ದು. ಈ ಟ್ರಿಪಲ್ ತಲಾಕ್ ಅಂತ ಏನಿದೆ, ಅದಕ್ಕೆ ಒಂದು ಹೆಸರಿದೆ, ತಲಾಕೆ ಬಿದ್ದತ್ ಅಂತ. ಸೊ ಅದು 3:2 ರೇಷಿಯೋದಲ್ಲಿ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಒಂದು ಅದರಲ್ಲಿ ಈ ಶೈರಾ ಬಾನೋ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳಿದರು. ಹಾಗೆ ನೆಕ್ಸ್ಟ್ ಕೇಸ್ ಸ್ಟೇಟ್ ಆಫ್ ಜಾರ್ಖಂಡ್ ವರ್ಸಸ್ ಶೈಲೇಂದ್ರ ಕುಮಾರ್ ರೈ ವರ್ಸಸ್ ಪಾಂಡವ್ ರೈ. ಈ ಕೇಸು ಇತ್ತೀಚೆಗೆ ಬಂದಿರುವಂಥ ಕೇಸಲ್ಲಿ, ಈ ರೇಪ್ ಕೇಸಸಲ್ಲಿ ಏನಾಗುತ್ತೆ, ಆ್ಯಕ್ಚುಲಿ ಆ ವಿಕ್ಟಿಮ್ ಏನಿರ್ತಾರೆ ಅವರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಾಗ 2 ಫಿಂಗರ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಆ 2 ಫಿಂಗರ್ ಟೆಸ್ಟೇ ಇದು ಮತ್ತೆ ಆ ವಿಕ್ಟಿಮ್ಗೆ ಇನ್ನೂ ಒಂದು ಜಾಸ್ತಿ ನೋವು ಕೊಡುವಂಥದ್ದು, ಮಾನಸಿಕವಾಗೂ ಶಾರೀರಿಕವಾಗೂ ಅಂತ ಹೇಳಿ ಅದನ್ನು ಮತ್ತೆ ಟ್ರಯಲ್ ಯಾರಿಗೆ ಆಗ್ತಾ ಇದೆ, ಅಕ್ಯೂಸ್ಡ್ಗೆ, ಆ ಮೆಡಿಕಲ್ ಪಾಪ ಎವಿಡೆನ್ಸ್ ಆಗ್ತಾ ಇರೋ ಮೆಡಿಕಲ್ ಎಕ್ಸಾಮಿನೇಷನ್ ಆಗ್ತಾ ಇರುವಂಥ ಆ ವಿಕ್ಟಿಮ್ಗಲ್ಲ. ಸೊ ಅದಕ್ಕೋಸ್ಕರ ಆ 2 ಫಿಂಗರ್ ಟೆಸ್ಟ್ ಮಾಡಬಾರ್ದು, ಬ್ಯಾನ್ ಮಾಡಬೇಕು ರೇಪ್ ಕೇಸಸ್ಗಳಲ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟಾಗಿ ಈ ಗೈಡ್ಲೈನ್ ಕೊಟ್ಟಿದೆ. ಸೊ ಈ ಕೇಸನ್ನು ನೆನ್ಪಿಟ್ಕೊಳ್ಳಿ, ಸ್ಟೇಟ್ ಆಫ್ ಜಾರ್ಖಂಡ್ ವರ್ಸಸ್ ಶೈಲೇಂದ್ರ ಕುಮಾರ್ ರೈ. ನೆಕ್ಸ್ಟ್ ಎಕ್ಸ್ ವರ್ಸಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ NCT ಆಫ್ ಡೆಲ್ಲಿ. ಇದು ಕೂಡ ಬಹಳ ಒಂದು ಅಬಾರ್ಷನ್ ಲಾ, ಆ ಒಂದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಅಂತ ಏನಿದೆ, ಅಥವಾ ಅದರಲ್ಲಿ ಮಾಡಿರುವಂಥ ರೂಲ್ಸ್ ಏನಿದೆ, ಅದಕ್ಕೆ ತುಂಬ ಒಂದು ವೆರಿ ಗುಡ್ ಇಂಟರ್ಪ್ರಿಟೇಷನ್ ಕೊಟ್ಟಿರುವಂಥದ್ದು. ಯಾರಾದರೂ ಅಬಾರ್ಷನ್ ಮಾಡಿಸ್ಕೊಳ್ಳೋದಾದರೆ ಲೇಡೀಸ್ಗಳು ಅದರಲ್ಲಿ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅಂತ ಕ್ಲಾಸಿಫಿಕೇಷನ್ ಮಾಡಬಾರ್ದು. ಮ್ಯಾರಿಡ್ ವುಮೆನ್ಗೆ ಹೇಗೆ 20-24 ವೀಕ್ ತನಕ ಅಬಾರ್ಷನ್ ಮಾಡಿಸ್ಕೊಳ್ಬೋದು, ಅಷ್ಟೇ ಅನ್ಮ್ಯಾರಿಡ್ ವುಮನ್ ಕೂಡ ಅವರಿಗೆ ಸೇಫ್ ಆ್ಯಂಡ್ ಲೀಗಲ್ ಅಬಾರ್ಷನ್ ಮಾಡಿಸ್ಕೊಳ್ಳುವಂಥ ಒಂದು ಹಕ್ಕು, ರೈಟು ಸಮಾನವಾಗಿದೆ. ಸೊ ಯಾವುದೇ ಡಿಸ್ಟಿಂಕ್ಷನ್ ಮಾಡುವಂಥದ್ದು ಅಬಾರ್ಷನ್ ವಿಷಯದಲ್ಲಿ ಮ್ಯಾರಿಡ್ ವುಮನ್ ಮತ್ತು ಅನ್ಮ್ಯಾರಿಡ್ ವುಮನ್ಗೆ ಡಿಸ್ಟಿಂಕ್ಷನ್ ಮಾಡುವಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಈ ಕೇಸಲ್ಲಿ ಹೇಳ್ತು. ನೆಕ್ಸ್ಟ್ RIT ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಏನಾಯಿತು, ಇದು ಡೆಲ್ಲಿ ಹೈಕೋರ್ಟ್ ಮಾಡಿರುವಂಥದ್ದು. ಈಗ ಮ್ಯಾರಿಟಲ್ ರೇಪ್ ಅಂತ ಏನು ಹೇಳ್ತಾರೆ, ಈ ಮದುವೆ ಆಗಿರುವಂಥ ಕಪಲಲ್ಲಿ ಆಗಿರುವಂಥ ಫೋರ್ಸ್ಫುಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿದ್ದರೆ ಆವಾಗ ಅದು ಮ್ಯಾರಿಟಲ್ ರೇಪ್ ಅಂತ ಕನ್ಸಿಡರ್ ಆಗಬಾರ್ದು ಹೇಳುವಂಥದ್ದು ಸೆಕ್ಷನ್ 375 ಎಕ್ಸೆಪ್ಷನ್ ಆಗಿ ಇದೆ. ಸೊ ಆ ಎಕ್ಸೆಪ್ಷನ್ ಏನಿದೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಒಬ್ಬರು ಹೇಳಿದರು, ಇನ್ನೊಬ್ಬರು ಇಲ್ಲ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದರು. ಸೊ ಇದರಲ್ಲಿ 2 ಸ್ಪ್ಲಿಟ್ ವರ್ಡಿಕ್ಟ್ ಬಂತು, 2 ಡಿಫ್ರೆಂಟ್ ಒಪಿನಿಯನ್ ಬಂತು. ಸೊ ಅದು RIT ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಅದಕ್ಕೆ ಸಂಬಂಧಪಟ್ಟ ಕೇಸ್ ಇದು. ನೆಕ್ಸ್ಟ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಬಂದ್ ಅಂತ. ಸೊ ಇದು ವಲ್ನರೇಬಲ್ ವಿಟ್ನೆಸ್ಗಳು, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಏನು ಹೇಳಿದೆ ಅಂದರೆ ಅವ್ರ ಬಗ್ಗೆ ಯಾಕೆ ಸ್ವಲ್ಪ ಜಾಸ್ತಿ ಗೈಡ್ಲೈನ್ಸ್ ಮಾಡಬಾರ್ದು ಅಂತ ಹೇಳಿ
ಡೈರೆಕ್ಷನ್ಸ್ ಕೊಡ್ತು. ವಲ್ನರಬಲ್ ವಿಟ್ನೆಸ್, ಈಗ ಯಾರಾದರೂ ವಿಕ್ಟಿಮ್ಸ್ ಇದ್ದರೆ, ಸೆಕ್ಷುವಲ್ ಅಸಾಲ್ಟ್ ಆಗಿರುವಂಥದ್ದು ಅಥವಾ ಮೈನರ್ಸ್ಗಳಿದ್ದರೆ ಅಂಥವರಿಗೆಲ್ಲ ಒಂದು ಸಪ್ರೇಟಾಗಿ ಅವರ ಎವಿಡೆನ್ಸ್ ತೊಗೊಳ್ಳಿಕ್ಕೆ ಅಥವಾ ಅವರಿಗೆ ಒಂದು ಡೆಪೋಸಿಷನ್ ಸ್ಕೀಮ್ ಅಂತ ಮಾಡಿ ಅಂತ ಹೇಳಿ ಈ ಒಂದು ಕೇಸಲ್ಲಿ ಹೇಳಿದರು. ಹಾಗೆ ಇಲ್ಲಿ ನಾವು ಕಾಣ್ತಾ ಇರೋ ಹಾಗೆ ಕಂಟಿನ್ಯೂಡ್ ಇದರಲ್ಲಿ ಇನ್ನೊಂದು ಸ್ಮೃತಿ ತುಕಾರಾಮ್ ಬದದೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅನದರ್, ಇದರಲ್ಲೂ ಕೂಡ ಆ ವಲ್ನರಬಲ್ ವಿಟ್ನೆಸ್ಗಳು ಯಾರ್ಯಾರು ಹೇಳುವಂಥ ಕ್ಯಾಟಗರಿಗೆ ಎಕ್ಸ್ಪಾನ್ಷನ್ ಕೊಡ್ತು ಈ ಕೇಸಲ್ಲಿ. ಯಾರ್ಯಾರು ಅಂದರೆ ಈಗ ಯಾವ ಏಜ್ ನ್ಯೂಟ್ರಲ್ ಅಥವಾ ಜೆಂಡರ್ ನ್ಯೂಟ್ರಲ್ ಇರಲಿ, ಯಾವುದೇ ಏಜ್ ಇರಲಿ, ಯಾವುದೇ ಜೆಂಡರ್ ಇರಲಿ, ಅವರಿಗೆ ಇಫ್ ದೇ ಆರ್ ವಿಕ್ಟಿಮ್ಸ್, ಯಾವುದಾದ್ರೂ ಸೆಕ್ಷುವಲ್ ಅಸಾಲ್ಟ್ನ ವಿಕ್ಟಿಮ್ಸ್ ಆಗಿದ್ದರೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅವರಿಗೆ ಥ್ರೆಟ್ ಇದ್ದರೆ ಅಥವಾ ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಮೆಂಟಲ್ ಇಲ್ನೆಸ್, ಸೊ ಹೀಗೆ ಹಲವಾರು ವಿಧದ ಡೆಫಿನೇಷನ್ಸ್ಗಳು ಕೊಟ್ಟು ಇವರು ವಲ್ನರಬಲ್ ವಿಟ್ನೆಸ್ಗಳು ಅಂತ ಹೇಳಿ ಈ ಕೇಸಲ್ಲಿ ಹೇಳ್ತು. ನೆಕ್ಸ್ಟ್ ಐಷಾ ಶಿಫಾ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಸೊ ಇದರಲ್ಲಿ ನಾವು ನೋಡಿರುವಾಗೆ ಈ ನಮ್ಮ ಹಿಜಾಬ್ ಬ್ಯಾನ್, ನಮ್ಮ ಕರ್ನಾಟಕದಿಂದ ಹೋದಂಥ ಒಂದು ಕೇಸ್ ಏನು ಹಿಜಾಬ್ ಬ್ಯಾನ್, ಅದರ ಸಂಬಂಧವಾಗಿ ಸ್ಪ್ಲಿಟ್ ವರ್ಡಿಕ್ಟ್ ಬಂತು. ಅಂದರೆ ಒಬ್ಬರು ಅದರ ಪರವಾಗಿ ಹೇಳಿದ್ರು, ಇನ್ನೊಬ್ಬರು ಅದರ ವಿರೋಧವಾಗಿ ಹೇಳಿದರು. ಸ್ಪ್ಲಿಟ್ ವರ್ಡಿಕ್ಟ್ ಆವಾಗ ನಾನೇನು ಹೇಳಿದೆ, ಮ್ಯಾರಿಟಲ್ ರೇಪಲ್ಲಿ ಡೆಲ್ಲಿ ಹೈಕೋರ್ಟ್ ಹೇಳ್ತು. ಹಾಗೆ ಇದು ಸುಪ್ರೀಂ ಕೋರ್ಟ್ ಕೂಡ ಯಾವ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮುಸ್ಲಿಂ ಹೆಣ್ಣುಮಕ್ಕಳು ಹಿಜಾಬನ್ನು ಧರಿಸುವಂತಹ ಆ ಒಂದು ವಿಷಯದಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್, ಅಂದರೆ ಒಬ್ಬರು ಜಡ್ಜರು ಪರ ಹೇಳಿದ್ರು, ಒಬ್ಬರು ಜಡ್ಜ್ ವಿರೋಧವಾಗಿ ಹೇಳಿರುವಂಥ ಒಂದು ಕೇಸ್ ಇದು. ಹಿಜಾಬ್ ಬ್ಯಾನ್ಗೆ ಸಂಬಂಧಪಟ್ಟ ಕೇಸ್ ಇದು. ನೆಕ್ಸ್ಟ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ವರ್ಸಸ್ ಬಿ ಸುನಿಲ್ ಕುಮಾರ್. ಸೊ ಇದರಲ್ಲಿ ನಾವು ಪೆನ್ಷನ್ ಸ್ಕೀಮ್ ಎಲ್ಲ ನೋಡ್ತೇವಲ್ಲ, ಸೊ ಎಂಪ್ಲಾಯೀಸ್ ಪೆನ್ಷನ್ ಅಮೆಂಡ್ಮೆಂಟ್ ಸ್ಕೀಮ್ 2014 ಅಂತ ಒಂದು ಬಂದಿತ್ತು. ಸೊ ಅದು ವ್ಯಾಲಿಡ್, ಲೀಗಲ್ ಆ್ಯಂಡ್ ವ್ಯಾಲಿಡ್ ಅಂತ ಇತ್ತೀಚೆಗೆ ಈ ಕೋರ್ಟಲ್ಲಿ ಇದು ಅಪ್ಹೋಲ್ಡ್ ಆಯಿತು. ಇದೊಂದು ನೆನ್ಪಿಟ್ಕೊಳ್ಳಿ. ಹಾಗೆ ಸತೇಂದರ್ ಕುಮಾರ್ ಆ್ಯಂತಿಲ್ ವರ್ಸಸ್ CBI, ಇದು ಕೂಡ ಏನು, ಈ ಬೇಲ್ ಆ್ಯಕ್ಚುಲಿ ತುಂಬ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಏನಿದ್ದಾರೆ ಅದಕ್ಕೋಸ್ಕರ ಆ ಒಂದು ಬೇಲ್ ಸಿಗದೆ ಆಮೇಲೆ ಲೇಟರ್ ಅಕ್ವಿಟಲ್ ಆಗಿಬಿಡ್ಬೋದು ಅವರು. ಆದರೆ ಕನ್ವಿಕ್ಷನ್, ಆ ಜಜ್ಮೆಂಟ್ ಬರೋ ತನಕ ಸುಮ್ಮನೆ ಕಸ್ಟಡಿಯಲ್ಲಿ ಇರ್ತಾರೆ, ಯಾವ ಒಂದು ಬೇಲ್ ಸಿಗದೆ ಅಥವಾ ಸರಿಯಾಗಿ ಬೇಲ್ ಪ್ರಾವಿಷನ್ಸ್ ಆ ಒಂದು ಫರ್ನಿಷ್ ಮಾಡಲಿಕ್ಕಾಗದೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಸರಿಯಾದ ಒಂದು ಬೇಲ್ ಆ್ಯಕ್ಟನ್ನು ಫಾರ್ಮ್ ಮಾಡಬೇಕು, ಫ್ರೇಮ್ ಮಾಡಬೇಕು ಅಂತ ಹೇಳಿ ಇದು ಸುಪ್ರೀಂ ಕೋರ್ಟ್ ಗೌರ್ಮೆಂಟ್ಗೆ ಡೈರೆಕ್ಷನ್ ಕೊಟ್ಟಿದೆ. ಹಾಗೆ SBI ವರ್ಸಸ್ ಅಜಯ್ ಕುಮಾರ್ ಸೂದ್, ಈ ಕೇಸಲ್ಲಿ ಏನಾಯ್ತಂದರೆ, ಈಗ ವಿಜುವಲಿ ಇಂಪೇರ್ಡ್ ಪರ್ಸನ್ಸ್ಗಳು ಅವರು ಈ ಜಡ್ಜ್ಮೆಂಟ್ಗಳನ್ನು ಓದಬೇಕು ಅಂತ ಆದರೆ ದೇ ಹ್ಯಾವ್ ಸಮ್ ಸ್ಕ್ರೀನ್ ರೀಡರ್ಸ್. ಆದರೆ ವಾಟರ್ ಮಾರ್ಕ್ಸ್ ಸರಿಯಾಗಿ ಆ ಜಡ್ಜ್ಮೆಂಟಲ್ಲಿ ಇಲ್ಲದೇ ಇದ್ದರೆ ಆವಾಗ ಓದಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕೇಸಲ್ಲಿ ಏನು ಹೇಳಿದ್ರು ಅಂದರೆ, ಯಾವಾಗ ಜಡ್ಜ್ಮೆಂಟನ್ನು ಡೆಲಿವರಿ ಮಾಡ್ತಾರೆ ಸರಿಯಾಗಿ ವಾಟರ್ ಮಾರ್ಕ್ಸನ್ನು ಸರಿಯಾಗಿ ಹಾಕಬೇಕು, ಸೊ ದ್ಯಾಟ್ ಇಟ್ ವುಡ್ ಬಿ ಈಸಿ ಫಾರ್ ಈವನ್ ವಿಜುವಲಿ ಇಂಪೇರ್ಡ್ ಪೀಪಲ್ ಹೂ ಆರ್ ಯೂಸಿಂಗ್ ಸ್ಕ್ರೀನ್ ರೀಡರ್ಸ್ ಅಂತ ಹೇಳಿರುವಂಥದ್ದು. ನೆಕ್ಸ್ಟ್ ದೀಪಿಕಾ ಸಿಂಗ್ ವರ್ಸಸ್ CAT. ಇದರಲ್ಲಿ ಏನು ಹೇಳಿದರು, ಈಗ ಒಂದು ಹೆಂಗಸಿಗೆ ಒಂದು ಮೆಟರ್ನಿಟಿ ಲೀವ್ ತಗೊಳ್ಳುವಾಗ ಮೊದಲು ತನ್ನ ಸ್ವಂತ ಮಕ್ಕಳು, ಅಂದರೆ ಬಯೋಲಜಿಕಲ್ ಮಕ್ಕಳಿಗೆ ಅಲ್ಲದೆ ಬೇರೆ ಮಕ್ಕಳಿಗೆ ಯಾವುದೋ ಒಂದು ಕಾರಣಕ್ಕೆ ಚೈಲ್ಡ್ ಕೇರಿಗೋಸ್ಕರ ಇಫ್ ಶಿ ಹ್ಯಾಡ್ ಟೇಕನ್ ಮೆಟರ್ನಿಟಿ ಲೀವ್, ದೆನ್ ಶಿ ಕ್ಯಾನ್ have that statutory right to take maternity leave when she is having her own biological children. ಅವಳ ಹೊಟ್ಟೆಲೆ ಹುಟ್ಟಿರುವಂತಹ ಮಗುವಿಗೆ ಅದಕ್ಕೋಸ್ಕರ ಮೆಟರ್ನಿಟಿ ಲೀವ್ ತಗೊಳ್ಬಹುದು, ಉಳಿದ 2 ಲೀವ್ ಎಕ್ಸಾಸ್ಟ್ ಆಗಿದ್ರೆ ಫಾರ್ ಹರ್ ನಾನ್ ಬಯೋಲಜಿಕಲ್ ಚಿಲ್ಡ್ರನ್ ಅಂತ ಹೇಳಿ ಈ ಕೇಸಲ್ಲಿ ಹೇಳಿತ್ತು. ನೆಕ್ಸ್ಟ್ ಕಟ್ಟಾ ಸುಜಾತಾ ರೆಡ್ಡಿ ವರ್ಸಸ್ ಸಿದ್ದಮ್ಮ ಶೆಟ್ಟಿ ಇನ್ಫ್ರಾ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್. ಇದು ಬಹಳ ಮುಖ್ಯ, ಯಾಕೆಂದರೆ ನೋಡಿ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆಯಿತು 2018ರಲ್ಲಿ. ಸೊ ಆ ಅಮೆಂಡ್ಮೆಂಟ್ ವೆದರ್ ಇಟ್ಸ್ ಅಪ್ಲಿಕೇಬಲ್ ಫಾರ್ ದಿ ಟ್ರಾನ್ಸಾಕ್ಷನ್ಸ್ 2018ಕ್ಕಿಂತ ಮೊದಲು ಟ್ರಾನ್ಸಾಕ್ಷನ್ಗಳಿಗೂ ಅಪ್ಲೈ ಆಗತ್ತಾ ಅಥವಾ ಆಮೇಲಿನ ಟ್ರಾನ್ಸಾಕ್ಷನ್ಗಳಿಗೆ ಅಪ್ಲೈ ಆಗತ್ತಾ ಅಂತ ಹೇಳುವಂಥ ಒಂದು ಪ್ರಶ್ನೆಗೆ ದಿಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್ ಪ್ರಾಸ್ಪೆಕ್ಟಿವ್ಲಿ ಅಂತ ಹೇಳಿ ಈ ಕೇಸಲ್ಲಿ ಹೇಳಿದೆ. ನೆಕ್ಸ್ಟ್ ಟೆಂಪಲ್ ಆಫ್ ಹೀಲಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಏನು ಹೇಳಿತ್ತಂದರೆ, ಈಗ ಅಡಾಪ್ಷನ್ ಪ್ರೊಸೆಸ್ ಇದೆ, ಒಂದು ದತ್ತು ತಗೊಳ್ಳುವಂಥ ಪ್ರೊಸೆಸ್ ಇದೆ. ಆ ಪ್ರೊಸೆಸ್ಸಲ್ಲಿ ಸೆಂಟರ್ ಏನೇನು ಸ್ಟೆಪ್ಸ್ ತೊಗೊಂಡಿದೆ ಅದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ, ಆ ಅಡಾಪ್ಷನ್ ಪ್ರೋಸೆಸ್ಸನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಏನೇನು ಸ್ಟೆಪ್ಸ್ ತೊಗೊಂಡಿದೆ ಅಂತ ಅಫಿಡವಿಟ್ ಫೈಲ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಕೇಳಿದೆ. ಸೊ ಅದೊಂದು, ಯಾಕೆಂದರೆ ಇದೆಲ್ಲವೂ ಕೂಡ ಹೊಸ ಇಶ್ಯೂಸ್ಗಳು, ಹೊಸ ಒಂದು ಪ್ರಿನ್ಸಿಪಲ್ಸ್ಗಳು ಎವಾಲ್ವ್ ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ನಾಲೆಜ್ ಇಟ್ಕೊಳ್ಳೋದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ಫೈನಲ್ ವರ್ಡಿಕ್ಟ್ ಆಗಿರ್ದಿದ್ರು ಕೆಲವೊಂದು ಗೈಡ್ಲೈನ್ಸ್ ಇರುವಂಥದ್ದು, ಕೆಲವೊಂದು ಯಾವುದಾದ್ರೂ ಸ್ಟ್ರೆಸ್ ಮಾಡಿರುವಂಥದ್ದು ಲಾನ, ಅದನ್ನು ಕೂಡ ನಾನು ಈ ಒಂದು
ಕೇಸ್ ನಮ್ಮ ಈ ಕೇಸ್ನ ಒಂದು ಏನು ಡಿಸ್ಕಷನ್ ಇದೆ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಇದೊಂದು ಟೆಂಪಲ್ ಆಫ್ ಹೀಲಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ನೀವು ಇದನ್ನು ರೆಫರ್ ಮಾಡ್ಬೋದು. ಈ ಕೇಸ್ ಹೆಸರು ಹಾಕಿ ಯು ಕ್ಯಾನ್ ರೆಫರ್, ಅಥವಾ ಇಲ್ಲಿ ಕೊಟ್ಟಿರುವಂಥ ಈ ಒಂದು ಏನು ಶಬ್ದಗಳಿರ್ತವೆ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಹ ನಿಮಗೆ ಆ ಕೇಸ್ ಲಾ ಸಿಗುತ್ತೆ. ಸೊ ಜಸ್ಟ್ ಒಂದು ಸ್ವಲ್ಪ ಸ್ಟಡಿ ಮಾಡಿ, ನಿಮಗೆ ಲೀಗಲ್ ಪ್ರಿನ್ಸಿಪಲ್ಸ್ ಅರ್ಥ ಆಗುತ್ತೆ, ಮತ್ತು ರೀಸೆಂಟ್ ಕೇಸ್ ಲಾಸ್ಗಳ ಆ ಒಂದು ನಾಲೆಜ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಶಾಹೀನ್ ಅಬ್ದುಲ್ಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಏನಾಯ್ತಂದರೆ, ಈಗ ಏನಾದರೂ ಹೇಟ್ ಸ್ಪೀಚ್ ಈಗ ಸೆಕ್ಷನ್ 153 153B ಅಟ್ರಾಕ್ಟ್ ಆಗುವಂಥ ಒಫೆನ್ಸಸ್ಗಳಿಗೆ, ಅಂದರೆ ಅಷ್ಟು ಭಾಷಣ ಮಾಡ್ತಾರೆ, ದ್ವೇಷವನ್ನು, ಕೋಮು ದಳ್ಳುರಿ ಹೊತ್ತಿಸುವಂತಹ ವಿಚಾರವನ್ನು ಭಾಷಣ ಮಾಡ್ತಾರೆ, ಅಥವಾ ಬೇರೆ ಯಾವುದಾದ್ರೂ ದ್ವೇಷ ಬೆಳೆಸುವಂಥ ಒಂದು ಭಾಷಣ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಪೊಲೀಸು ಯಾವ್ದಾದ್ರು ಫಾರ್ಮಲ್ ಕಂಪ್ಲೇಂಟ್ ಆಗಬೇಕು ಹೇಳಿ ಕಾಯ್ತಾ ಕೂತ್ಕೊಳ್ಬೇಕಂತ ಇಲ್ಲ. ಸುವಮೋಟ್ಲಿ ಸ್ವಯಂ ತಮ್ಮಿಂದ ತಾವೇ ಅವರೇ ಆ್ಯಕ್ಷನ್ ತೊಗೊಂಡು ಅವರು ಕೇಸನ್ನು ರಿಜಿಸ್ಟರ್ ಮಾಡ್ಬೋದು ಅಂತ ಈ ಕೇಸಲ್ಲಿ ಶಾಹೀನ್ ಅಬ್ದುಲ್ಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳಿದರು. ನೆಕ್ಸ್ಟ್ ವಿಜಯ್ ಮದನ್ ಲಾಲ್ ಚೌಧರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇದು ಬಹಳ ಒಂದು ಇಂಪಾರ್ಟೆಂಟ್ ಕೇಸ್. ಯಾಕೆಂದರೆ ಇದೊಂದು ಸುಮಾರು 500 ಗಟ್ಟಲೆ ಪೇಜ್ ಇರುವಂಥ ಕೇಸ್ ಇದು. ಆ್ಯಕ್ಚುಲಿ ಏನು, ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002 ಅಂತ ಏನಿದೆ, ಈಗ ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿಗೆ ಕನ್ವರ್ಟ್ ಮಾಡುವಂಥ, ಅದನ್ನು ಇಲ್ಲೀಗಲ್ ಮನಿನ ಲೀಗಲ್ ಮನಿಯಾಗಿ ಮಾಡುವಂಥ ಪ್ರೊಸೆಸನ್ನು ಒಫೆನ್ಸ್ ಅಂತ ಡಿಕ್ಲೇರ್ ಮಾಡುವಂಥ ಈ ಒಂದು ಆ್ಯಕ್ಟ್ ಏನಿದೆ, ಈ ಆ್ಯಕ್ಟೇ ವ್ಯಾಲಿಡ್ ಇಲ್ಲ. ಕೆಲವೊಂದು ಅಮೆಂಡ್ಮೆಂಟ್ಗಳು ತಂದರು, ಆ ಅಮೆಂಡ್ಮೆಂಟ್ಗಳು ಸರಿ ಇಲ್ಲ, ದೇ ಆರ್ ಇಲ್ಲೀಗಲ್, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಚಾಲೆಂಜ್ ಮಾಡಿದರು. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಇಟ್ ಅಪ್ಹೆಲ್ಡ್ ದ ವ್ಯಾಲಿಡಿಟಿ. ಇಲ್ಲ, ಅಮೆಂಡ್ಮೆಂಟ್ಸ್ಗಳೆಲ್ಲ ಕಾನ್ಸ್ಟಿಟ್ಯೂಷನಲ್ ಆಗೇ ಇವೆ ಅಂತ, ಇಟ್ ಈಸ್ ಪ್ರಾಪರ್ಲಿ ವ್ಯಾಲಿಡ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ವಿಜಯ್ ಮದನ್ ಲಾಲ್ ಚೌಧರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ. ನೆಕ್ಸ್ಟ್ ಒನ್ ಅಖಿಲ ಲಲಿತಾ ವರ್ಸಸ್ ಶ್ರೀಕೊಂಡ ಹನುಮಂತರೋವಾ. ಸೊ ಇದರಲ್ಲಿ ಏನು ಹೇಳಿದ್ರು ಅಂದರೆ, ಉದಾಹರಣೆಗೆ ಈಗ ಒಬ್ಳು ತಾಯಿ ಇದ್ದರೆ, ಆ ತಾಯಿ ತನ್ನ ಮಗುಗೆ ಯಾವ ಸರ್ನೇಮ್ ಕೊಡಬೇಕು ಹೇಳುವಂಥದ್ದನ್ನು ಆ ತಾಯಿ ನಿರ್ಧರಿಸುವಂಥದ್ದು. ಅಂದರೆ ಈಗ ಮೊದಲೇ ಗಂಡನಿಂದ ಮಗು ಆಗಿದೆ, ಆದರೆ ಲೇಟರ್ ಶಿ ಡಿವೋರ್ಸಸ್ ಹಿಮ್ ಆ್ಯಂಡ್ ಲೇಟರ್ ಶಿ ರೀಮ್ಯಾರೀಸ್. ಇನ್ನು ಎರಡನೇ ಗಂಡನ ಮದುವೆ ಆದಾಗ ಆ ಎರಡನೇ ಗಂಡನ ಸರ್ನೇಮ್ ಕೊಡಬಹುದಾ ಹೇಳುವಂಥ ಒಂದು ಕ್ವಶನ್ನಿಗೆ ಅದು ತಾಯಿ ಬೇಕಾಗಿರುವಂಥದ್ದು. ಸೊ ಬೀಯಿಂಗ್ ದ ನ್ಯಾಚುರಲ್ ಗಾರ್ಡಿಯನ್, ದ ಮದರ್ ಬೀಯಿಂಗ್ ದ ಓನ್ಲಿ ನ್ಯಾಚುರಲ್ ಗಾರ್ಡಿಯನ್ ಆಫ್ ದಿ ಚೈಲ್ಡ್ ಹ್ಯಾಸ್ ದಿ ರೈಟ್ ಟು ಡಿಸೈಡ್ ದಿ ಸರ್ನೇಮ್ ಆಫ್ ದಿ ಚೈಲ್ಡ್. ಆ ಒಂದು ಹಕ್ಕು ಅವಳಿಗೆ ಇದೆ ಅಂತ ಹೇಳಿ, ಹಾಗೆ ಯಾರನ್ನಾದರೂ ತನ್ನ ಮಗುವನ್ನು ದತ್ತು ಕೊಡುವಂತಹ ಹಕ್ಕು ಕೂಡ ತಾಯಿಗೆ ಇರತ್ತೆ ಅಂತ ಹೇಳಿ ಈ ಕೇಸಲ್ಲಿ ಅಖಿಲ ಲಲಿತಾ ವರ್ಸಸ್ ಶ್ರೀಕೊಂಡ ಹನುಮಂತರೋವಾ ಹೇಳುವಂಥ ಕೇಸಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಬುದ್ಧದೇವ್ ಕರ್ಮಸ್ಕರ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಈ ಒಂದು ಕೇಸಲ್ಲಿ ಏನಾಗಿದೆ ಅಂದರೆ, ಸೆಕ್ಷುವಲ್ ವರ್ಕರ್ಸ್ ಏನಿರ್ತಾರೆ ಅವರ ಪ್ರೊಟೆಕ್ಷನ್ಗೆ ಹೇಳುವಂಥ ಕೆಲವೊಂದು ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಇಶ್ಯೂ ಮಾಡ್ತು. ಅದೇನಂತಂದರೆ, ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು, ಯಾರು ಸೆಕ್ಷುವಲ್ ಅಸಾಲ್ಟ್ನ ವಿಕ್ಟಿಮ್ಸ್ ಆಗಿರ್ತಾರೆ ಅವರು ವೆದರ್ ದೇರ್ ಸೆಕ್ಸ್ ವರ್ಕರ್ಸ್ ಆರ್ ನಾಟ್, ಎಲ್ರಿಗೂ ಒಂದೇ ರೀತಿಯ ಫೆಸಿಲಿಟೀಸ್ ಅವೈಲೇಬಲ್ ಇರಬೇಕು, ಹಾಗೆ ಅವರ ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡಬಾರ್ದು ಹೇಳುವಂಥ ಗೈಡ್ಲೈನ್ಸ್ ಕೂಡ ಪ್ರೆಸ್ ಕೌನ್ಸಿಲಿಗೆ ಇಶ್ಯೂ ಮಾಡಲಿಕ್ಕೆ ಹೇಳ್ತು. ಸೊ ಹೀಗೆ ಬಹಳಷ್ಟು ಒಂದು ಸೆಕ್ಸ್ ವರ್ಕರ್ಸ್ಗೆ ಹೂ ವಿಲ್ ಬಿಕಮ್ ದಿ ವಿಕ್ಟಿಮ್ಸ್ ಆಫ್ ಸೆಕ್ಷುವಲ್ ಅಸಾಲ್ಟ್ ಅವರಿಗೆ ಪ್ರೊಟೆಕ್ಷನ್ ಆಫ್ ಸೆಕ್ಷುವಲ್ ವರ್ಕರ್ಸ್ಗೆ ಬೇಕಾಗುವಂಥ ಅಗತ್ಯವಿರುವಂತಹ ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಈ ಒಂದು ಕೇಸ್ ಲಾದಲ್ಲಿ ಹೇಳಿದೆ. ಬಹಳ ಇಂಪಾರ್ಟೆಂಟ್ ಕೇಸ್ ಲಾ. ಸೊ ಇದನ್ನು ಒಂದು ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕೇಸ್ SG ಬೊಂಬಾರ್ಡ್ಕೆರೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದರಲ್ಲಿ ನಾವು ನೋಡುವಂಥದ್ದು ಸೆಡಿಷನ್ ಲಾ ಅಂತ ನಾವೇನು ಕರಿತೇವೆ, ದೇಶದ್ರೋಹ ಪ್ರಕರಣಗಳು ಅಂತ. ಆ ಒಂದು ಕಾನೂನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತಲೂ ಕೂಡ ಹೇಳಿಲ್ಲ. ಸೆಕ್ಷನ್ 124A IPCಯ ಒಂದು ಸೆಕ್ಷನನ್ನು ಕಂಪ್ಲೀಟ್ ಆಗಿ ಅದನ್ನು ನಲಿಫೈ ಮಾಡಲಿಲ್ಲ. ಆದರೆ ಇಟ್ ಹ್ಯಾಸ್ ಹೆಲ್ಡ್ ದ್ಯಾಟ್ ಸೆಕ್ಷನ್ ಇನ್ ಅಬೇಯನ್ಸ್, ಇಟ್ ಹ್ಯಾಸ್ ಕೆಪ್ಟ್ ಇನ್ ಅಬೇಯನ್ಸ್. ಅದೊಂದು ಹೋಲ್ಡಲ್ಲಿದೆ. ಯಾವ್ಯಾವ ಪೆಂಡಿಂಗ್ ಕೇಸಸ್ ಇತ್ತು, ಟ್ರಯಲ್ಸ್ ಇತ್ತು, ಅಪೀಲ್ಸ್ ಇತ್ತು, ಪ್ರೊಸೀಡಿಂಗ್ಸ್ ಇತ್ತು, ಅವೆಲ್ಲವುಗಳನ್ನು ಯಾವ್ಯಾವುದು ಚಾರ್ಜಸ್ ಫ್ರೇಮ್ ಆಗಿದೆ ಸೆಕ್ಷನ್ 124A ಆ ಎಲ್ಲ ಪ್ರೊಸೀಡಿಂಗ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ ಒಂದು ಒಪಿನಿಯನ್ ಕೊಡೋ ತನಕ ಆ ಒಂದು 124A ಸಂಬಂಧಪಟ್ಟ ಕಾನೂನು ಹೇಗಿರಬೇಕು, ಯಾವ ರೀತಿಯಲ್ಲಿ ಮಾಡಿಫೈ ಆಗಬೇಕು, ಅದೇ ಕಂಟಿನ್ಯೂ ಆಗಬೇಕಾ ಅಥವಾ ಅದನ್ನು ನಲ್ ಆ್ಯಂಡ್ ವಾಯ್ಡ್ ಮಾಡಬೇಕಾ ಹೇಳುವಂಥ ಒಂದು ಒಪಿನಿಯನ್ ಸೆಂಟ್ರಲ್ ಗೌರ್ಮೆಂಟ್ ಕೊಡೋ ತನಕ ಈ ಒಂದು 124A ಅಬೇಯನ್ಸಲ್ಲಿ ಇರಬೇಕು ಹೇಳುವಂಥ ಒಂದು ಆರ್ಡರು ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಮಾಡ್ತು. SG ಬೊಂಬಾರ್ಡ್ಕೆರೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನೆಕ್ಸ್ಟ್ ಒನ್ ಗೌತಮ್ ನವಲಖಾ ವರ್ಸಸ್ NIA. ಈ ಕೇಸು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಡಿಯಲ್ಲಿ ಬರುವಂಥದ್ದು. ಇದರಲ್ಲಿ ಏನಾಯ್ತಂದರೆ, ಗೌತಮ್ ನವಲಖಾ ಅಂತ ಒಬ್ಬರು ಅವರು UAPA ಅಡಿಯಲ್ಲಿ ಬುಕ್ ಆಗಿತ್ತು ಭೀಮಾ ಕೊರೆಗಾಂವ್ ಕೇಸಲ್ಲಿ. ಸೊ ಕಸ್ಟಡಿ ಹೇಳುವಂಥದ್ದು ವೆದರ್ ಇಟ್ ಹ್ಯಾಸ್ ಟು ಬಿ ಹೌಸ್ ಅರೆಸ್ಟ್, ಪೊಲೀಸ್ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿ ಯಾವ ರೀತಿಯಲ್ಲಿ ಆಗುತ್ತೆ ಹೇಳುವಂಥ ಈ ಕಾನ್ಸೆಪ್ಟ್ ಆಫ್ ಹೌಸ್ ಅರೆಸ್ಟನ್ನು ಸೆಕ್ಷನ್ 167 ರೆಕಗ್ನೈಸ್ ಮಾಡಿ ಅದು ಯಾಕೆ ಹೌಸ್ ಅರೆಸ್ಟನ್ನು ಈ ಕಸ್ಟಡಿಯಲ್ಲಿ ಬರಬಾರ್ದು ಹೇಳುವಂಥ ಒಂದು ಒಪಿನಿಯನ್ನು ಸುಪ್ರೀಂ ಕೋರ್ಟ್ ಇದರಲ್ಲಿ ನೀಡ್ತು. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್
ಕೇಸ್. ಹಾಗೆ ಸಿದ್ಧಾರ್ಥ್ ವರ್ಸಸ್ ಸ್ಟೇಟ್ ಆಫ್ UP. ಸೊ ಈ ಕೇಸಲ್ಲಿ ಏನು ನಾವು ನೋಡೋದಂದರೆ ಸೆಕ್ಷನ್ 170 CRPCಯಲ್ಲಿ ಏನಾಗುತ್ತೆ, ಅಕ್ಯೂಸ್ನ ಅರೆಸ್ಟ್ ಮಾಡಬೇಕಾ ಮ್ಯಾಜಿಸ್ಟ್ರೇಟ್ ಮುಂದೆ ಚಾರ್ಜ್ ಶೀಟ್ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು, ಚಾರ್ಜ್ ಶೀಟ್ ಫೈಲ್ ಮಾಡೋಕ್ಕಿಂತ ಮೊದಲು 170 CRPCಯಲ್ಲಿ ಅಕ್ಯೂಸ್ಟನ್ನು ಅರೆಸ್ಟ್ ಮಾಡುವಂಥದ್ದು ಅಗತ್ಯವಾ, ಇಟ್ಸ್ ಮ್ಯಾಂಡೇಟರಿನ ಹೇಳುವಂಥ ಒಂದು ಕ್ವಶನ್ ಬಂತು. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಒಂದು ವೇಳೆ ಅಕ್ಯೂಸ್ಡು ಇಫ್ ಹಿ ವಾಸ್ ಅಸಿಸ್ಟಿಂಗ್ ದಿ ಇನ್ವೆಸ್ಟಿಗೇಷನ್ಗೆ ಯಾವುದೇ ತೊಂದರೆ ಕೊಡಲಿಲ್ಲ, ಹಾಗೂ ಅವರೇನು ಅಬ್ಸ್ಕೊಂಡಾಗಿ ಹೋಗ್ತಾರೆ ಹೇಳುವಂಥ ಒಂದು ಯಾವ ಒಂದು ಭಯ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇಲ್ದಿದ್ರೆ, ಯಾವುದೇ ಒಂದು ಡೌಟ್ ಇಲ್ದಿದ್ರೆ, ದೆನ್ ದರ್ ಇಸ್ ನೋ ನೆಸೆಸಿಟಿ ಆಫ್ ದ ಅಕ್ಯೂಸ್ ಬೀಯಿಂಗ್ ಅರೆಸ್ಟೆಡ್. ಅಕ್ಯೂಸ್ಟನ್ನು ಅರೆಸ್ಟ್ ಮಾಡಬೇಕು ಹೇಳುವಂಥ ಅವಶ್ಯಕತೆ ಇಲ್ಲ ಸೆಕ್ಷನ್ 170 CRPCಯಲ್ಲಿ, ಯಾವಾಗ ಈ ಚಾರ್ಜ್ ಶೀಟ್ ಫೈಲ್ ಮಾಡೋಕ್ಕಿಂತ ಮೊದಲು. ಸೊ ಅದು ಈ ಒಂದು ಕೇಸಲ್ಲಿ ಹೇಳಿದರು. ನೆಕ್ಸ್ಟ್ ಒನ್ ಅಪರ್ಣಾ ಭಟ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ಸೊ ಈ ಒಂದು ಕೇಸ್ ಏನು ಹೇಳ್ತು, ಈ ಗೈಡ್ಲೈನ್ಸ್ ಏನಿರುತ್ತೆ ಜುಡಿಷಿಯಲ್ ಸ್ಟೀರಿಯೋಟೈಪಿಂಗ್ ಬಗ್ಗೆ ಗೈಡ್ಲೈನ್ಸ್ ನೀಡ್ತು ಸುಪ್ರೀಂ ಕೋರ್ಟು. ಈಗ ಕೆಲವೊಂದು ಸಲ ಕೋರ್ಟ್ ಜಜ್ಮೆಂಟ್ ಕೊಡುವಾಗ, ಅಡ್ಜುಡಿಕೇಷನ್ ಕೊಡುವಾಗ ಕೆಲವೊಂದು ಕನ್ಸಿಡರೇಷನ್ಸ್ ಇರ್ರೆಲೆವೆಂಟ್ ಇರುತ್ತೆ. ಎಸ್ಪೆಷಲಿ ಇನ್ ರೇಪ್ ಕೇಸಸ್ ಏನಾಗುತ್ತೆ, ಒಂದು ಯಾಕೆ ರೇಪ್ ಆಗುತ್ತೆ ಹೇಳುವಂಥ ಕಾರಣಕ್ಕೆ ಆ ಒಂದು ಲೇಡಿ ಹಾಕ್ಕೊಂಡಿರುವಂಥ ಡ್ರೆಸ್ಸಿಂದ ಇರ್ಬೋದು, ಅಥವಾ ಶೀ ಪ್ರೊವೋಕ್ಡ್ ಹರ್ ಸೆಲ್ಫ್, ಅವಳೇ ಬೇಕಂತ ಪ್ರೊವೋಕ್ ಮಾಡಿರುವಂಥ ಒಂದು ಕಾರ್ಯಕ್ಕೆ ಆ ಒಂದು ರೇಪ್ ಆಯಿತು ಹೇಳುವಂಥದ್ದು, ಅಥವಾ ಅವಳ ಬಿಹೇವಿಯರಿಂದ ಒಂದು ಹೀಗಾಯಿತು ಅಂತ ಹೇಳುವಂಥದ್ದು. ಸೊ ಇದೆಲ್ಲವೂ ಕೂಡ ಕೆಲವೊಂದು ಇರ್ರೆಲೆವೆಂಟ್ ಕನ್ಸಿಡರೇಷನ್ಸು, ಆ ಕನ್ಸಿಡರೇಷನ್ ತೊಗೊಳ್ಬಾರ್ದು ಒಂದು ಒಪಿನಿಯನ್ ಅಥವಾ ಜಜ್ಮೆಂಟ್ ಕೊಡಲಿಕ್ಕೆ ಹೇಳುವಂಥ ಒಂದು ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಎಕ್ಸಾಂಪಲ್ಸ್ ಥರ ಕೊಡ್ತು. ಸೊ ದ ಜಜ್ಮೆಂಟ್ ಇಲ್ಲಸ್ಟ್ರೇಟೆಡ್ ಸರ್ಟನ್ ಕಂಡಕ್ಟ್ ಆ್ಯಂಡ್ ಆ್ಯಕ್ಷನ್ಸ್ ಆ್ಯಸ್ ಇರ್ರೆಲೆವೆಂಟ್ ಫಾರ್ ಎಜುಡಿಕೇಷನ್. ಈ ಥರ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಏನೇನು ಎಕ್ಸಾಂಪಲ್ಸ್ ಇದೆ ಅವೆಲ್ಲವೂ ಕೂಡ ಇರ್ರೆಲೆವೆಂಟ್ ಆಗುತ್ತೆ ಜಜ್ಮೆಂಟ್ ಕೊಡಲಿಕ್ಕೆ ಹೇಳುವಂಥದ್ದು. ಸೊ ಆ ಕಾಮನ್ ಆಗಿ ಜುಡಿಷಿಯಲ್ ಸ್ಟೀರಿಯೋಟೈಪಿಂಗ್ ಅಂತ ಏನಿರುತ್ತೆ ಅದ್ರ ಬಗ್ಗೆ ನೀಡಿರುವಂಥ ಗೈಡ್ಲೈನ್ಸ್ ಇದು. ನೆಕ್ಸ್ಟ್ ಮೊಹಮ್ಮದ್ ಸಲೀಮುಲ್ಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇದು ಏನು ಹೇಳುತ್ತೆ ಅಂದರೆ, ಎಲ್ಲ ಸಿಟಿಸನ್ಸ್ಗಳಿಗೆ ಹಾಗೂ ಎಲ್ಲ ಪರ್ಸನ್ಸ್ಗಳಿಗೆ ಸಿಗುವಂತಹ ಫಂಡಮೆಂಟಲ್ ರೈಟ್ಸೇ ಬೇರೆ ಬೇರೆ ಇರುತ್ತೆ. ಎಲ್ಲ ಪರ್ಸನ್ಸ್ಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಸಿಟಿಸನ್ಶಿಪ್ಸ್ ಏನಾಗುತ್ತೆ, ಅವರಿಗೆ ಆರ್ಟಿಕಲ್ 14 ಆರ್ಟಿಕಲ್ 21 ರೈಟ್ ಸಿಗುತ್ತೆ. ಆದರೆ ಆರ್ಟಿಕಲ್ 19 ಇಟ್ಸ್ ಅವೈಲೇಬಲ್ ಓನ್ಲಿ ಟು ಸಿಟಿಸನ್ಸ್. ಸೊ ಹಾಗಿರುವಾಗ ರೋಹಿಂಗ್ಯಾನ್ ಹೇಳುವಂಥ ಅಲ್ಲಿನ ರೆಫ್ಯೂಜೀಸ್ಗಳು ಅವರನ್ನು ಮತ್ತೆ ಅವರ ದೇಶಕ್ಕೆ ಕಳಿಸ್ಬೇಕು ಹೇಳುವಂಥದ್ದು, ಡಿಪೋರ್ಟ್ ಮಾಡಬೇಕು ಹೇಳುವಂಥ ಏನೋ ಒಂದು ಕಾನೂನು ಬಂದಾಗ ಆವಾಗ ಅವರು ಚಾಲೆಂಜ್ ಮಾಡಿದ್ರು, ತಮ್ಮನ್ನು ಡಿಪೋರ್ಟ್ ಮಾಡಬಾರ್ದು, ವಿ ಹ್ಯಾವ್ ದಿ ರೈಟ್ ಅಂಡರ್ ಆರ್ಟಿಕಲ್ 19 ಅಂತ ಹೇಳಿ. ಸೊ ಆವಾಗ ಏನು ಹೇಳ್ತು, ಆರ್ಟಿಕಲ್ 19 ಕೇವಲ ಸಿಟಿಸನ್ಸ್ಗೆ ಮಾತ್ರ ಅವೈಲೇಬಲ್ಲು, ರೆಫ್ಯೂಜೀಸ್ಗೆ ಅಲ್ಲ, ಬಿಕಾಸ್ ದೇ ಆರ್ ನಾಟ್ ಸಿಟಿಸನ್ಸ್. ಸೊ ಅವರ ಏನು ಅಪ್ಲಿಕೇಶನ್ ಇತ್ತು, ಅವರು ದ ರೈಟ್ ಟು ನಾಟ್ ಗೆಟ್ ಡಿಪೋರ್ಟೆಡ್ ಹೇಳುವಂಥ ರೈಟ್ ಅವರಿಗೆ ಸಿಗೋದಿಲ್ಲ ಹೇಳಿ ಆ ಒಂದು ಅಪ್ಲಿಕೇಶನ್, ಆ ಪ್ಲೀಯನ್ನು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ತು. ಓಕೆ, ನೆಕ್ಸ್ಟ್ ಕಾಸಿ ವರ್ಸಸ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಇದು ನಾವು ಲಿಮಿಟೇಷನ್ ಪೀರಿಯಡ್ ಕೋವಿಡ್ ಟೈಮಲ್ಲಿ ಎಕ್ಸ್ಟೆಂಡ್ ಆಗ್ತಾ ಇತ್ತು. ಸೊ ಅದೇ ಲಿಮಿಟೇಷನ್ ಪೀರಿಯಡ್ ಈ ಡಿಫಾಲ್ಟ್ ಬೇಲ್ ಪ್ರಾವಿಷನ್ ಇದೆ ಸೆಕ್ಷನ್ 167 CRPCಯಲ್ಲಿ. ಸೊ ಆ CRPCಯಲ್ಲಿ ಡಿಫಾಲ್ಟ್ ಬೇಲ್ ಅಂದರೆ ಏನು, ಇನ್ವೆಸ್ಟಿಗೇಷನ್ಸ್ ಇಂತಿಷ್ಟು ದಿನಗಳಲ್ಲಿ ಆಗದಿದ್ರೆ ಆ ವ್ಯಕ್ತಿ ಅಕ್ಯೂಸ್ಡ್ಗೆ ಕಂಪಲ್ಸರಿಲಿ ಬೇಲ್ ಸಿಗಬೇಕು ಹೇಳುವಂಥ ಒಂದು ಡಿಫಾಲ್ಟ್, ತನ್ನಿಂತಾನೇ ಆ ಬೇಲ್ ಸಿಗತ್ತೆ ಹೇಳುವಂಥದ್ದು. ಸಪೋಸ್ ಈ ಲಿಮಿಟೇಷನ್ ಪೀರಿಯಡ್ ಅದಕ್ಕೆ ಅಪ್ಲೈ ಮಾಡಿದರೆ ಆವಾಗ ಡಿಫಾಲ್ಟ್ ಬೇಲ್ನ ಪೀರಿಯಡ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕೋರ್ಟ್ ಏನು ಹೇಳ್ತು, ಇಟ್ ಶಾಲ್ ನಾಟ್ ರಿಸ್ಟ್ರಿಕ್ಟ್ ದಿ ರೈಟ್ ಟು ಡಿಫಾಲ್ಟ್ ಬೇಲ್ ಆಫ್ ಅಕ್ಯೂಸ್ಡ್. ಅದು ಅಪ್ಲೈ ಆಗೋದಿಲ್ಲ ಲಿಮಿಟೇಷನ್ ಪೀರಿಯಡ್ 167 CRPCಗೆ. ಹಾಗೆ ಅಕ್ಯೂಸ್ಡ್ಗೆ ಸಿಗುವಂಥ ಡಿಫಾಲ್ಟ್ ಬೇಲ್ ಕೂಡ ಅದು ಯಾವುದೇ ರೀತಿಯಲ್ಲಿ ಅಫೆಕ್ಟ್ ಆಗೋದಿಲ್ಲ, ಅವರಿಗಿರುವಂಥ ರೈಟ್ ಯಾವಾಗಲೂ ಇದ್ದೇ ಇರುತ್ತೆ ಹೇಳುವಂಥ ಒಂದು ಒಪಿನಿಯನ್ನು ಸುಪ್ರೀಂ ಕೋರ್ಟ್ ಕೊಡ್ತು ಕಾಸಿ ವರ್ಸಸ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸಲ್ಲಿ. ಸೊ ಇದಿಷ್ಟು ನಾವು 25 ಕೇಸ್ ಲಾಸ್ಗಳು ಇಲ್ಲಿ ತನಕ ನಾವು ನೋಡಿದ್ವಿ. ಸೊ ಹೀಗೆ ಒಂದು ಜಿಸ್ಟ್ ಕೊಟ್ಟಿರುವಂಥದ್ದು, ಆ ಇಂಪಾರ್ಟೆಂಟ್ ಏನು ಹೇಳುತ್ತೆ ಹೇಳುವಂಥದ್ದು. ಸೊ ನೀವು ಕೂಡ ಈ ಒಂದು ಕೇಸ್ ಲಾಸ್ ರೆಫರೆನ್ಸ್ ಇಟ್ಕೊಂಡು ಅದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು. ಸ್ಟಡಿ ಮಾಡಿ ನಿಮಗೆ ಮುಂದೆ ಹೆಲ್ಪ್ ಆಗುವಂಥ ಎಲ್ಲ ಪ್ರಾವಿಷನ್ಸ್ಗಳು ಅದರಲ್ಲೂ ಕೂಡ ಕೊಟ್ಟಿರ್ತಾರೆ. ಸೊ ಜಸ್ಟ್ ಫಾರ್ ದಿ ಪರ್ಪಸ್ ಆಫ್ ನಾಲೆಜ್ ಆಲ್ಸೋ, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು 3-4 ತಿಂಗಳಿಂದ ಯಾರ್ಯಾರಿಗೆ ರೀಸೆಂಟ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕೋ ಅವರು ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಮಾಹಿತಿಯನ್ನು ಪಡ್ಕೊಳ್ಬೋದು. ಓಕೆ, ಸೊ ಇದನ್ನು ಡೀಟೇಲ್ ಆಗಿ ನಾನು ಆಲ್ರೆಡಿ ಒಂದು ಅನ್ಅಕಾಡೆಮಿಕ್ ಕ್ಲಾಸಲ್ಲಿ ಆಲ್ರೆಡಿ ಮಾಡಿದ್ದೇನೆ. 2 hour ಡೀಟೇಲ್ ಜಡ್ಜ್ಮೆಂಟ್ ಹೌ ಟು ಒಂದು ವೈವ್ ಆಗಿ ಪ್ರಿಪೇರ್ ಆಗಬೇಕು ಹೇಳುವಂಥದ್ದಿಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಪ್ರಿನ್ಸಿಪಲ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದನ್ನು ಕೂಡ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ನಾನು ಈ ಲಿಂಕಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಹಾಗೆ ನಿಮ್ಗೆ ಗೊತ್ತಿರ್ಬೋದು ಅನ್ಅಕಾಡೆಮಿ ಪ್ರೈಸ್ ಡ್ರಾಪ್ ಆಗ್ತಾ ಇದೆ. ಸೊ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು ಹೇಳ್ತಿದ್ದು ಹಲವಾರು ಜನರ ಆಸೆಗಳಾಗಿರ್ತವೆ. ಸೊ ಹಾಗಿರುವಾಗ ಇಲ್ಲಿ ನೋಡಿ, ನೀವು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದ್ರಿಂದ ತುಂಬ ಒಂದು ಬೆನಿಫಿಟ್ ಅಂದರೆ ಸುಮಾರು 1 ವರ್ಷದ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ಸಹ, ಆ್ಯಕ್ಚುಲಿ 12 months ಸಬ್ಸ್ಕ್ರಿಪ್ಷನ್ ನೋಡಿ ಇಲ್ಲಿ ತೊಗೊಂಡ್ರೆ ಆ್ಯಕ್ಚುಲ್ ಪ್ರೈಸು 52,616 ರೂಪಾಯಿ. ಆದರೆ ಈಗ ಡಿಸ್ಕೌಂಟೆಡ್ ಪ್ರೈಸ್ ಏನಾಗಿದೆ 47,350 ರೂಪಾಯಿ ಆಗಿದೆ.
ಅದಕ್ಕೂ ಮತ್ತು ನಿಮಗೆ 10% ಡಿಸ್ಕೌಂಟ್ ಅಪರ್ಣ ಲಾ ಅಂತ ಕೋಡ್ ಹಾಕಿದರೆ ಸಿಗುತ್ತೆ. ಆವಾಗ ಟೋಟಲ್ 42,619 ರೂಪಾಯಿ. ಸೊ ಟೋಟಲ್ ನೀವು ಉಳಿಸ್ತಾ ಇರುವಂಥದ್ದು ಎಷ್ಟು? ಇಲ್ಲಿ ನೀವು ಕಾಣ್ತಾ ಇರುವಾಗೆ ನೋಡಿ 9,997 ರೂಪಾಯಿ ಉಳಿಸ್ತಾ ಇರುವಾಗ ಆಗ್ತದೆ. ಹಾಗೆ ಬೇರೆ ಬೇರೆ ಕ್ಯಾಟಗರಿಲೂ ಕೂಡ 14,000 ಉಳಿಸ್ತೀರಿ, ಅದೇ 24 ತಿಂಗಳ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ, ಅಥವಾ ಒಂದು ವರ್ಷದ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 12,502 ರೂಪಾಯಿ ಉಳಿಸ್ತೀರಿ. ಹಾಗೆ 24 ತಿಂಗಳದ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 19,551 ರೂಪಾಯಿ ಉಳಿಸ್ತೀರಿ. ಸೊ ಇದಿಷ್ಟು ನೀವು ನೋಡಿರೋ ಪ್ರಕಾರ ಇಲ್ಲಿ ಈ ಆಫರ್ ನವಂಬರ್ 25 ಸ್ಟಾರ್ಟ್ ಆಗಿದೆ. ಸೊ ಆದಷ್ಟು ಬೇಗ ಈ ಆಫರ್ ಅವೈಲ್ ಮಾಡ್ಕೊಳ್ಳಿ. ಹಾಗೆ ನಾವು ಇನ್ನೂ ನೋಡ್ತಾ ಹೋದರೆ ಅನ್ಅಕಾಡೆಮಿ ಜುಡಿಷರಿ ಟೆಸ್ಟ್ ಸಿರೀಸ್ ತುಂಬ ಒಂದು ಬೇರೆ ಬೇರೆ ಹಂತದಲ್ಲಿ ನಿಮಗೆ ಸಿಗುತ್ತೆ. ಮೇನ್ಸ್ ಟೆಸ್ಟ್ ಇರಲಿ, ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರಲಿ, ಮೇಜರ್ ಲಾ ಟೆಸ್ಟ್ ಸಿರೀಸ್ ಇರಲಿ, ಅಥವಾ ನೀವು ಕಾಣ್ತಾ ಇರುವ ಹಾಗೆ ಜಡ್ಜ್ಮೆಂಟ್ ರೈಟಿಂಗ್ ಟೆಸ್ಟ್ ಸಿರೀಸ್ ಇರ್ಬೋದು, ಲೋಕಲ್ ಲಾ ಟೆಸ್ಟ್ ಸಿರೀಸ್ ಇರ್ಬೋದು, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಬೇರೆ ಬೇರೆ ಕ್ಯಾಟಗರಿಲಿ ಬೇರೆ ಬೇರೆ ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ ಸಬ್ಸ್ಕ್ರಿಪ್ಷನ್ಸ್ಗೆ ತಕ್ಕನಾಗೆ ಅಲ್ಲಿ ಬಹಳಷ್ಟು ಟೆಸ್ಟ್ ಸಿರೀಸ್ಗಳು ಸಿಗ್ತವೆ. ಸೊ ಅದಕ್ಕೆ ನೀವು ಇಲ್ಲಿ ಚಾರ್ಟಲ್ಲಿ ಕಾಣ್ತಾ ಇರುವಾಗೆ ನೋಡಿ, ಒಂದೊಂದು ಫ್ರೀ ಸಬ್ಸ್ಕ್ರೈಬರ್ಸ್ಗೆ ನೋಡಿ ಫಸ್ಟ್ 2 ಮೇಜರ್ ಲಾ ಮಾಕ್ ಟೆಸ್ಟ್ ಹಾಗೆ ಕರೆಂಟ್ ಲಾ ಟೆಸ್ಟ್ ಸಿರೀಸ್ ಫ್ರೀ ಸಿಗ್ತವೆ. ಹಾಗೆ ಪ್ಲಸ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳ ತನಕ ನಿಮಗೆ ಯು ಕ್ಯಾನ್ ಅವೈಲ್ ದೋಸ್ ಬೆನಿಫಿಟ್ಸ್. ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನಲ್ಲಿ ಎಲ್ಲ ರೀತಿಯ ಟೆಸ್ಟ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಹಾಗೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಕೂಡ ವಿದಿನ್ 24 hours ಆಫ್ ದಿ ಲಾಂಚ್ ಆಫ್ ದಿ ಟೆಸ್ಟ್, ಯಾವುದಾದ್ರು ಟೆಸ್ಟ್ 24 ಗಂಟೆ ಒಳಗೆ ಹಾಕ್ತಿರ್ತಾರೆ, ನೀವು 24 ಗಂಟೆ ಒಳಗೆ ಆ ಎಕ್ಸಾಮನ್ನು ಬರೆದು ಸಬ್ಮಿಟ್ ಮಾಡಿದರೆ ನಿಮಗೆ ಅದು ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಹಾಗೆ ಐಕಾನಿಕ್ ಸಬ್ಸ್ಕ್ರೈಬರ್ಸ್ಗೆ 7 ದಿನಗಳ ಟೈಮ್ ಇದೆ. ಸೊ ಯಾಕೆಂದರೆ ನಾವು ಒನ್ ಸೈಡೆಡ್ ಆಗಬಾರ್ದು, ಯಾವಾಗಲೂ ನಾವು ನಮ್ಮ ಪಾಡಿಗೆ ನಾವು ಆನ್ಸರ್ ಮಾಡ್ತಾ ಇರ್ತೇವೆ, ಆದರೆ ಅದು ಕರೆಕ್ಟಾ ತಪ್ಪಾ ಅಂತ ಗೊತ್ತಿರೋದಿಲ್ಲ. ಸೊ ಇಟ್ ಹ್ಯಾಸ್ ಟು ಗೆಟ್ ಎವ್ಯಾಲ್ಯೂಯೇಟೆಡ್, ಕರೆಕ್ಷನ್ ಆಗಿರಬೇಕು. ಸೊ ಆ ಕರೆಕ್ಷನನ್ನು ಹೇಗೆ ಮಾಡಿಸ್ಕುವಂಥದ್ದು ಅಂದರೆ ಇಲ್ಲಿ ಐಕಾನಿಕ್ ಮುಖಾಂತರನೂ ಆಗುತ್ತೆ. ಹಾಗೆ ಪ್ಲಸ್ಗೂ ಕೂಡ ವಿದಿನ್ 24 hours ಈ ಒಂದು ಆಪ್ಷನ್ನು ಅವೈಲೇಬಲ್ ಇರುತ್ತೆ. ಹಾಗೆ ಹಲವಾರು ಬ್ಯಾಚಸ್ಗಳ ಮಾಹಿತಿಯನ್ನು ನಾವು ಕೊಡ್ತಾ ಬರ್ತಾ ಇದ್ದೇವೆ. ಪ್ರತಿ ಒಂದು ವಿಡಿಯೋದಲ್ಲೂ ಹೊಸ ಹೊಸ ಬ್ಯಾಚ್, ಯಾವ ಸ್ಟೇಟ್ಗೆ ಸಂಬಂಧಪಟ್ಟದ್ದು, ಡೀಟೇಲ್ಡ್ ಬ್ಯಾಚಾ, ಕ್ರ್ಯಾಶ್ ಕೋರ್ಸಾ, ಕಾಂಪ್ರಹೆನ್ಸಿವ್ ಬ್ಯಾಚಾ, ಇದೆಲ್ಲದ್ರ ಬಗ್ಗೆನೂ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಹೊಸ ಬ್ಯಾಚ್ ಅಂದರೆ ಒಂದು ಸಾರ್ಥಿ 4.0 ಕಾಂಪ್ರಹೆನ್ಸಿವ್ ಬ್ಯಾಚ್ ಫಾರ್ ಜುಡಿಷರಿ ಹೇಳುವಂಥ ಬ್ಯಾಚ್ 12 ತಿಂಗಳ ಬ್ಯಾಚ್. ಇದು ನವಂಬರ್ 28 ಅಂದರೆ ಇವತ್ತೇ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಸೊ ನನ್ನನ್ನು ಸೇರಿ ಉಳಿದ 3 ಎಜುಕೇಟರ್ಸ್ಗಳಾದ ಶುಭಮ್ ಉಪಾಧ್ಯಾಯ ಸರ್, ದೇವಶಿಶ್ ಪಾಂಡೆ ಸರ್ ಹಾಗೆ ಚಾರು ಮೋದಿ ಮೇಡಮ್ ನಾವೆಲ್ಲರೂ ಸೇರಿಕೊಂಡು ಸ್ಟಾರ್ಟ್ ಮಾಡ್ತಿರುವಂಥ ಬ್ಯಾಚ್ ಇದು. ಹಾಗೆ ಇನ್ನೊಂದು ರಾಜಸ್ಥಾನ್ ಸ್ಟೇಟ್ ಜುಡಿಷರಿ ಬ್ಯಾಚ್ ಅಂತ ನವಂಬರ್ 18 ಇರುವಂಥದ್ದು 6 ತಿಂಗಳ ಕೋರ್ಸ್ ಇದು. ತನ್ಸುಖ್ ಪಾಲಿವಾಲ್ ಸರ್ ಇದ್ದಾರೆ, ಅನೂಪ್ ಉಪಾಧ್ಯಾಯ ಸರ್ ಇದ್ದಾರೆ, ಸೂರ್ಯಪ್ರಕಾಶ್ ಶರ್ಮಾ ಸರ್ ಇದ್ದಾರೆ, ಹಾಗೆ ಪ್ರಭಾಕರ್ ಪ್ರಸಾದ್ ಶುಕ್ಲಾ ಸರ್ ಇದ್ದಾರೆ. ಇದು ಒಂದು ಹೊಸ ಬ್ಯಾಚ್. ಹಾಗೆ ಅನ್ಅಕಾಡೆಮಿಯಲ್ಲಿ ಬಹಳಷ್ಟು ಜನ ಓದಿದ್ದಾರೆ, ಪ್ಲಸ್ ಇರಲಿ, ಫ್ರೀ ಇರಲಿ, ಐಕಾನಿಕ್ ಇರಲಿ, ದೇ ಆಲ್ಸೋ ಹ್ಯಾವ್ ಅಟೆಂಡೆಡ್ ಮಾಕ್ ಇಂಟರ್ವ್ಯೂಸ್. ಸೊ ಹಲವಾರು ಜನ ರಾಜಸ್ಥಾನ್ ಜುಡಿಷರಿ ಸರ್ವಿಸ್ ಎಕ್ಸಾಮ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ, ಹಾಗೆ ರ್ಯಾಂಕ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ನಾವು ಕಾಂಗ್ರ್ಯಾಚುಲೇಷನ್ಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕರ್ನಾಟಕದವರಿಗೂ ಕೂಡ ಆಲ್ ದಿ ಬೆಸ್ಟ್, ವಿ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂ. ಹಾಗೆ ಆ ನಿಟ್ಟಿನಲ್ಲಿ ಹಲವಾರು ವೀಡಿಯೋಗಳನ್ನು ಮಾಡ್ತಾ ಇದ್ದಾವೆ ಬೇರೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ. ಜುಡಿಷರಿ ಅನ್ಅಕಾಡೆಮಿ ಇರಲಿ, ಅಥವಾ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಇರಲಿ, ಅಥವಾ ಅನ್ಅಕಾಡೆಮಿ ಜುಡಿಷರಿ ಇರಲಿ, ಅಥವಾ ನಮ್ಮ ಚಾನಲ್ ಆದ ಅಭಿಜ್ಞಾ ಲಾ ಸೀರೀಸಲ್ಲಿರಲಿ. ಸೊ ಎಲ್ಲದರಲ್ಲೂ ಒಂದು ಪ್ಲೇ ಲಿಸ್ಟ್ ಅಂತ ಮಾಡಿದ್ದೇನೆ, ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ. ಸೊ ಅದನ್ನು ನೀವು ರೆಫರ್ ಮಾಡಿದ್ರೆ ನಾನು ಈವರೆಗೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಯಾವ್ಯಾವ ವಿಡಿಯೋ ಮಾಡಿದ್ದೇನೆ ನೋಟಿಫಿಕೇಷನ್ ಆದ ನಂತರ ಅವೆಲ್ಲವುಗಳನ್ನು ಒಂದೇ ಕಡೆ ಪ್ಲೇ ಲಿಸ್ಟ್ ಆಗಿ ಮಾಡಿಟ್ಟಿದ್ದೇನೆ. ಸೊ ಯು ಕ್ಯಾನ್ ರೆಫರ್ ದ್ಯಾಟ್. ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಫೀಚರ್ಸ್ಗಳನ್ನು ನೀವು ಕಾಣ್ತಾ ಇರ್ಬೋದು. ನಿಮಗೆ ಬೆಸ್ಟ್ ಅಂದರೆ ಮಾಕ್ ಇಂಟರ್ವ್ಯೂ ವಿಡಿಯೋ ಸಿಗುತ್ತೆ, ಹಾಗೆ ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಇರುತ್ತೆ. ನಿಮಗೆ ಒಬ್ಬರು ಮೆಂಟರ್ ಅಸೈನ್ ಮಾಡ್ತಾರೆ, ಆ ಮೆಂಟರ್ ಜೊತೆ ನೀವು ನಿಮ್ಮ ಸ್ಟ್ರಾಟಜಿ, ಎಕ್ಸಾಮ್ ಸ್ಟ್ರಾಟಜಿ ಎಲ್ಲ ಡಿಸ್ಕಷನ್ ಮಾಡ್ಬೋದು, ಅದು ನಿಮ್ಮದೇ ಆದ ನಿಮ್ಮ ಭಾಷೆಯಲ್ಲಿ. ಹಾಗೆ ಫೋಕಸ್ಡ್ ಟೆಸ್ಟ್ ಸಿರೀಸ್, ಹಲವಾರು ಟೆಸ್ಟ್ ಸಿರೀಸ್ಗಳು ಕೂಡ ಇದರಲ್ಲಿ ನಿಮಗೆ ಲಭ್ಯ ಇದೆ. ಹೀಗೆ ನೀವು ಗೊತ್ತಿರುವ ಹಾಗೆ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಪರ್ಣಾ ಭಟ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಭಿಜ್ಞಾ ಲಾ ಅಂತಲೂ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಹೀಗೆ ಇನ್ನೂ ಹಲವಾರು ಹೊಸ ವಿಷಯಗಳೊಂದಿಗೆ, ಹೊಸ ಹೊಸ ಮಾಹಿತಿಗಳೊಂದಿಗೆ ಮತ್ತಷ್ಟು ವಿಡಿಯೋಗಳಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಹೀಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕೆಳಗೆ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಅಥವಾ ಇಮೇಲ್ಗೆ ನೀವು ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.